ಕಾನ್ಫಿಡೆನ್ಸ್ ಅಂದಾಗ ಕೆಲವರು ಅದನ್ನು ಆ ವರ್ಡ್ನ ತಪ್ಪರ್ಥ ಮಾಡ್ಕೊಂಡ್ಬಿಡ್ತಾರೆ. ನಂಗೆ ಇಷ್ಟ ಇರಲಿಲ್ಲ ಆದ್ರೂ ಒಂದು ಚಾಲೆಂಜ್ ಮೇಲೆ ಮಾಡಿದೆ, ನಾನು ಮಾಡಿ ಮುಗಿಸ್ದೆ, ಕಾನ್ಫಿಡೆಂಟಾಗಿ ಮಾಡಿದೆ. ಆ ಥರ ಅಲ್ಲ ಅದು. ಕಾನ್ಫಿಡೆನ್ಸಲ್ಲಿ ನಮ್ಮ ಎಬಿಲಿಟಿ ಏನು, ನಮ್ಮ ಕ್ವಾಲಿಟಿ ಏನು ಅಂತ ನಾವು ಫಸ್ಟು ಅಕ್ನಾಲೆಡ್ಜ್ ಮಾಡ್ಕೊಳ್ಬೇಕು. ನಮ್ಮ ಕೈಲಿ ಎಷ್ಟು ಮಾಡೋಕ್ಕಾಗತ್ತೆ ಅಂತ. ಆ ಥರ ಪ್ರಶ್ನೆ ಕೇಳ್ಕೊಂಡ್ಬಿಟ್ರೆ ನಮಗೆ ಲಿಮಿಟೇ ಇಲ್ಲ ಅಂತ ಗೊತ್ತಾಗುತ್ತೆ. ನಂಗೆ ಇಷ್ಟೇ ಅಂತ ನಾವು ಹೇಳೋದೇ ಇಲ್ಲ, ಕಮಾನ್ ಮಾಡೋಣ ಅಂತ ಅನಿಸುತ್ತೆ. ಒಳಗಡೆ ನೋಡ್ಕೋಬೇಕು. ಬಿಕಾಸ್ ಯು ಹ್ಯಾವ್ ಅನ್ಲಿಮಿಟೆಡ್ ಪವರ್. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ನಿಮ್ಮ ಆಸೆಗಳು ಏನಿರ್ಬೋದು, ಮನೆ ಕಟ್ಟೋದು, ಕಾರ್ ತೊಗೊಳೋದು, ಅದು ಇದು, ಅದಕ್ಕೆ ಬಿಡಿ. ನೀವು ಯಾರ್ದಾರು ತಲೆ ಓಡಿದ್ರೆ ಆಗತ್ತೆ ಬಿಡ್ರಿ. ಆ ಆಸೆಗೆ ದೇವ್ರನ್ನ ಕರಿಬೇಕಾಗಿಲ್ಲ. ದೇವ್ರನ್ನ ಕರೆಯುವಂಥ ಆಸೆ ಇಟ್ಕೊಳ್ಳಿ. ಇಡೀ ದೇಶ ನಿನಗೆ ಸಪೋರ್ಟ್ ಮಾಡುವಂಥ ಆಸೆ ಇಟ್ಕೊಳ್ಳಿ. ಇಡೀ ಪ್ರಪಂಚ ನಿನ್ನ ಬೆಂಬಲಕ್ಕೆ ನಿಂತ್ಕೊಳ್ಳೋವಂಥ ಆಸೆ ಇಟ್ಕೊಳ್ಳಿ. ವಾಸ್ಟ್ ಆ್ಯಂಬಿಷನ್, ಬಿಗ್ ಆ್ಯಂಬಿಷನ್, ದೊಡ್ಡದೇನೋ ಮಾಡ್ತೀನಿ ಅಂತ. ಆವಾಗ ಇಡೀ ಎಲ್ಲರೂ ನಿನ್ನನ್ನು ಸಪೋರ್ಟ್ ಮಾಡ್ತಾರೆ, ಎಲ್ಲ ಶಕ್ತಿಗಳು ನೀನು ಸಪೋರ್ಟ್ ಮಾಡುತ್ತೆ. ಆಗ ನಿನ್ನಲ್ಲಿ ಹೇಳೋದಿದೆಯಲ್ಲ, ಅದು ಕಾನ್ಫಿಡೆನ್ಸ್. ನನಗೆಲ್ಲ ಮಾಡೋಕ್ಕೆ ಬರುತ್ತೆ ಅಂತ ಸುಮ್ಮನೆ ಕೂತಿರೋದಲ್ಲ, ಅಥವಾ ನಿನಗೇನು ಇಷ್ಟ ಬರೋ ಅದು ಮಾಡೋದಲ್ಲ, ಅಥವಾ ನಿನಗೇನು ಇಷ್ಟ ಇಲ್ವೋ ಮಾಡಿ ಪ್ರೂವ್ ಮಾಡೋದಲ್ಲ. ಇದು ಭಾರಿ ದೊಡ್ಡ ಶಕ್ತಿ.